ಹಾಲಿ ಡಿಸಿಎಂ ವರ್ಸಸ್ ಮಾಜಿ ಸಿಎಂ ಕುಮಾರಸ್ವಾಮಿ ಮತ್ತು ಡಿಕೆ ಶಿವಕುಮಾರ್ ಅವರ ನಡುವೆ ಮಾತಿನ ಬರ ಅಥವಾ ಮಾತಿನ ಫೈಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸ್ಟೋರಿ ಇದೆ, ನೋಡ್ತಾ ಹೋಗೋಣ. ರಂಗೇರಿದ ಮಂಡ್ಯ ಚುನಾವಣಾ ರಣಕಣ. ಸುಮಲತಾ ಮನೆಗೆ ಕುಮಾರಸ್ವಾಮಿ ಭೇಟಿ. ಎಚ್ಡಿಕೆ ವಿರುದ್ಧ ಹರಿಹಾಯ್ದ ಡಿಸಿಎಂ ಡಿಕೆಶಿ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏಟಿಗೆ ಎದುರೇಟು ಅನ್ನುವ ಸಮರ ಕಂಡ ಬಹಳ ರೋಚಕ ರಣಕಣ ಅಂದ್ರೆ ಅದು ಮಂಡ್ಯ. ಅಂದು ಮಂಡ್ಯದಲ್ಲಿ ನಡೆದ ಒಂದೊಂದು ವಾಕ್ಸಮರವೂ ಕೂಡ ದೇಶದ ಗಮನ ಸೆಳೆದಿತ್ತು. ಅಂದು ಮಂಡ್ಯದಲ್ಲಿ ನಿಂತು ಅಂಬರೀಷ್ ಸಾವಿನ ವಿಚಾರವನ್ನು ಕೆದಕಿ ಎಚ್ಡಿಕೆ ಸುಮಲತಾ ಅವರನ್ನ ಜರೆದಿದ್ದು ಇವತ್ತಿಗೂ ಕೂಡ ಯಾರಂದ್ರೆ ಯಾರೂ ಮರ್ತಿಲ್ಲ. ಸಾವಿನ ಮೇಲೆ ರಾಜಕಾರಣ ಮಾಡೋರನ್ನ ಗೆಲ್ಲಿಸ್ತೀರಾ ಅಂಥೇಳಿ ಸುಮಲತಾ ಸೆರೆಗೊಡ್ಡಿ ಮತಬೇಡಿದ್ದನ್ನು ಸಹ ಯಾರೂ ಮರೆಯೋದಕ್ಕೆ ಸಾಧ್ಯವಿಲ್ಲ. ಅಂತಹ ಜಿದ್ದಾಜಿದ್ದಿಯ ಗುದ್ದಾಟಕ್ಕೆ ಸಾಕ್ಷಿಯಾಗಿದ್ದು ಈ ಇಬ್ಬರು ನಾಯಕರು ಈಗ ಪರಸ್ಪರ ಮುಖಾಮುಖಿಯಾಗಿದ್ದಾರೆ. ಸುಮಲತಾ ಅವರನ್ನ ಕಂಡ್ರೆ ಸಿಡಿಮಿಡಿ ಅಂತಿದ್ದ ಎಚ್ಡಿಕೆ ಈಗ ಸುಮಲತಾ ಅವರ ಬೆಂಬಲವನ್ನ ಕೋರ್ಲಿಕ್ಕೆ ಅವರ ಮನೆಗೇನೆ ಹೋಗಿದ್ದಾರೆ. ಡಿಕೆ ಶಿವಕುಮಾರ್ ಇದೇ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮಂಡ್ಯ ರಾಜಕಾರಣ ನೋಡ್ತಿದ್ರೆ ಅಸೂಯೆ ಹುಡ್ತಿದೆ ಅಂತ ಹೇಳಿದ್ರು. ಅವತ್ತು ಸುಮಲತಾ ಮನೆಗೆ ಹೋಗಬೇಡ ಅಂದವರೇ ಇವತ್ತು ಸುಮಲತಾ ಮನೆಗೆ ಹೋಗ್ತಿದ್ದಾರೆ. ಮೈತ್ರಿ ಸರ್ಕಾರ ತೆಗೆದವರ ಜೊತೆಗೆ ತಬ್ಬಾಡ್ತಿದ್ದಾರೆ. ನಾನು ಯಾವ ನ್ಯಾಯ ಮಾಡಿದ್ದೆ ಕುಮಾರಸ್ವಾಮಿಗೆ? ನಾನು ವಿಷ ಹಾಕಿದ್ದೆ, ಬೆನ್ನಿಗೆ ಚೂರಿ ಹಾಕಿದ್ದೆ ಅಂತಾರೆ. ಸುಮಲತಾ ವೈರಿ ಅಲ್ಲ ಅನ್ನೋದಾದ್ರೆ ನಾನು ಯಾರು ಅಂಥೇಳಿ ಡಿಕೆಶಿ ವಾಗ್ದಾಳಿ ನಡೆಸಿದ್ರು. ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರೋಂಥ ರಾಜಕಾರಣ ನೋಡಿದ್ರೆ ನನಗೆ ಅಸೂಯೆ ಆಗ್ತಾ ಇದೆ. ಏಯ್ ಹೋಗ್ಬೇಡ ಅಂತೇಳಿ ನಿಲ್ಲಿಸಿ, ನಾನು ಹೋಗಪ್ಪ ಅಂತೇಳಿ ಹುಡುಗ ಗೆಲ್ಲಿ ಅಂತ ಹೋಗಿ ಈಗ ಪಾಪ ಎಲ್ಲಾರ ಮನೆಗೂ ಹೋಗ್ತೀನಿ ಅಂತಾರೆ. ಭಾಳ ಸಂತೋಷ. ಯಾರು ಸರ್ಕಾರನ ತೆಗೆದ್ರು ಅವ್ರನ್ನೇ ತಿರ್ಗಾ ತಬ್ಬಾಡ್ತೀನಿ ಅಂತ ಅಂದ್ರೆ ನಾನು ಯಾವ ವೈರಿ? ಯಾವ ವಿಷಯ ಹಾಕ್ಬಿಟ್ಟಿದ್ದೆ? ನಾನು ಯಾವ ಬೆಂಚೂರಿ ಹಾಕಿದ್ದೆ? ಅಮೃತ ಕೊಟ್ಟವನಿಗೆ ಬೆನ್ನು ಚೂರಿನ? 5 ವರ್ಷ 38 ಜನ ಗೆದ್ದವ್ರನ್ನ ಈ ರಾಜ್ಯದ ಮುಖ್ಯಮಂತ್ರಿ ಅನ್ಸಿದ್ ನನ್ನ ತಿರ್ಗಾ ವಾಪಸ್ಸು ಕಾಂಗ್ರೆಸ್ ಪಾರ್ಟಿ. ವಿಷನ ಅದು. ಮಳೆಯಲ್ಲಿ ಬೆಳೆಲಿ ಹೋರಾಟ ಮಾಡಿದ್ನಲ್ಲ, ವಿಷನ ಅದು. ನನ್ನ ಆತ್ಮಸಾಕ್ಷಿ, ನಾನು ನಂಬಿರೋಂಥ ಶಕ್ತಿ. ಎಚ್ಡಿಕೆ ಮತ್ತು ಸುಮಲತಾ ಭೇಟಿ ಹಿಂದಿನ ಮಂಡ್ಯ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಪ್ರತಿಕ್ರಿಯಿಸಿದ ಡಿಸಿಎಂ ಡಿಕೆ ಶಿವಕುಮಾರ್, ಸುಮಲತಾಗೆ ಆಫರ್ ವಿಚಾರ ಅವರಿಗೆ ಬಿಟ್ಟಿದ್ದು. ಸುಮಲತಾ ಬಿಜೆಪಿ ಪರ ಗುರುತಿಸಿಕೊಂಡಿದ್ರು. ಜೆಡಿಎಸ್ಗೆ ಅವರಿಗೆ ನಡೆದ ಯುದ್ಧ, ಮಾತಿನ ಕಾಳಗ ಎಲ್ಲವನ್ನೂ ಕೂಡ ಜನ ನೋಡಿದ್ದಾರೆ. ಜನರೇನು ದಡ್ರಲ್ಲ, ಸ್ವಾಭಿಮಾನದಿಂದ ಮತಯಾಚನೆ ಮಾಡ್ತೇನೆ ಅಂತ ಹೇಳಿದ್ರು. ನೋಡಿ, ಫಸ್ಟು ಅವರ ನಿಲುವು ಬದಲಾವಣೆ ಮಾಡಿಕೊಂಡ್ರೆ, ಬಿಜೆಪಿ ಪರ ಐಡೆಂಟಿಫೈ ಮಾಡ್ಕೊಂಡಿದ್ರು. ಅವ್ರಿಗೆ JDSಗೆ ನಡೆದ ಯುದ್ಧದ ಕಾಳಗ, ಮಾತಿನ ಕಾಳಗ, ಜನ ಏನು ತೀರ್ಮಾನ ಮಾಡ್ತಾರೋ ಅಂತ ಗೊತ್ತಿಲ್ಲ. ಜನ ದಡ್ಡರಲ್ಲ. ಅವರು ಪೊಲಿಟಿಕಲ್ ಸ್ಟ್ಯಾಂಡ್ ಫಸ್ಟು ಅವರ ಸ್ವಾಭಿಮಾನ ಮತಯಾಚನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಅದಕ್ಕೇನಾದ್ರು ಅವರು ಬದ್ಧ ಇದ್ದರೆ ಆಮೇಲೆ ಯೋಚನೆ ಮಾಡೋಣ. ಅವ್ರದ್ದು ಬದ್ಧತೆ ಬದಲಾವಣೆ ಆಗದೆ ಹೋದರೆ ನಾವು ಅದಕ್ಕೆ ನಮ್ಮ ಲೋಕಲ್ ಅವ್ರಿಗೆ ಬಿಡ್ತೀನಿ. ನಾನು ಕೆಳಗಡೆ ಬೇಸಿರಬೇಕು. ಇನ್ನು ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿ, ಸುಮಲತಾ ಅವರನ್ನ ಕುಮಾರಸ್ವಾಮಿ ಭೇಟಿಯಾಗೋದ್ರಲ್ಲಿ ತಪ್ಪೇನಿದೆ, ಭೇಟಿಯಾಗ್ಲಿ ಬಿಡಿ ಅಂತ ಹೇಳಿದ್ದಾರೆ. ಸುಮಲತಾ ವೈರಿ ಅಲ್ಲ ಅನ್ನೋದಾದ್ರೆ ಅವರು ಪಾಪ ವೈರಿ ಅಲ್ಲ, ನಾನು ಬಹಳ ದೊಡ್ಡ ಮಟ್ಟದ ಹಿತೈಷಿಗಳು. ಡಿಕೆ ಶಿವಕುಮಾರ್ ಅವರು ನನ್ನ ದೊಡ್ಡ ಹಿತೈಷಿಗಳವರು, ಭಾಳ ದೊಡ್ಡ ಹಿತೈಷಿ. ಅವರಷ್ಟು ಹಿತೈಷಿಗಳು ನನಗೆ ಯಾರೂ ಇಲ್ಲ. ಅದನ್ನು ನಾನು ಒಪ್ಕೋಬೇಕಾಗ್ತದೆ. ಸುಮಲತಾ ಭೇಟಿ ಮಾಡ್ತಾರೆ, ಅವರೇ ಹೇಳಿದ್ದು, ತಪ್ಪೇನಿಲ್ಲ. ಅಂಬರೀಷ್ ತೀರ್ಕೊಂಡೋದಾಗ ಕುಮಾರಸ್ವಾಮಿಯವರು ಯಾವ ಗೌರವ ಭೇಟಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಮಂಡ್ಯದ ಹಾಲಿ ಸಂಸದೆ ಸುಮಲತಾ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಎಚ್ಡಿ ಕುಮಾರಸ್ವಾಮಿ ಮುಂದಾಗಿರುವ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಕಿಡಿಕಾರಿರೋದನ್ನ ನೋಡ್ತಾ ಇದ್ರೆ ಸುಮಲತಾ ನಡೆ ಏನು ಅನ್ನೋದನ್ನ ಕಾದು ನೋಡುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಕೂಡ ಇದೆ ಅನ್ನೋದು ಸ್ಪಷ್ಟವಾದಂತಿದೆ. ಪೊಲಿಟಿಕಲ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.